ಎಲ್ಲರಿಗೂ ಸ್ವಾಗತ. ನಾವು ಸ್ವಾತಂತ್ರ್ಯ ಭಾಷಣವನ್ನು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಮಾಡ್ತೇವೆ. ಹಾಗೆ ಸ್ವಾತಂತ್ರ್ಯ ಭಾಷಣಕ್ಕೆ ಏನು ಮಾತಾಡಬೇಕು ಅನ್ನೋದನ್ನು ನಾವು ಕಲೆಕ್ಟ್ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಮರಿತೀವಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ಭಾಷಣ ಮಾಡಲು ಯಾವ ರೀತಿಯೆಲ್ಲ ತಯಾರಿ ನಾವು ಮಾಡಿಕೊಂಡ್ರೆ ಭಾಷಣ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಂದು ಪಾಯಿಂಟ್ಸ್ಗಳ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಸ್ವಾತಂತ್ರ್ಯ ಭಾಷಣ ಮಾಡಲು ಬೇಕಾದ ಸಿದ್ಧತೆಗಳು. ಮೊದಲನೇದಾಗಿ ಕಾನ್ಫಿಡೆನ್ಸ್ ಅಂದರೆ ಕನ್ನಡದಲ್ಲಿ ಆತ್ಮವಿಶ್ವಾಸ. ನಾವು ಯಾವುದೇ ಭಾಷಣವನ್ನು ಮಾಡಬೇಕಾದ್ರೆ ಒಂದು ಆತ್ಮವಿಶ್ವಾಸನ ಬೆಳೆಸ್ಕೋಬೇಕಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ನಾವು ಏನು ಹೇಳ್ತೀವಿ ಅಂತ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು. ಯಾವಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೋ ಆಗ ಆ ಭಾಷಣ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಅರ್ಥ ಆಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ಪದಗಳ ಉಚ್ಚಾರಣೆ. ಅಂದರೆ ನಾವು ಏನು ಹೇಳ್ತೀವಿ ಆ ಪದಗಳ ಉಚ್ಚಾರಣೆ ಸರಿಯಾಗಿರಬೇಕು. ಕೆಲವೊಂದು ಕಡೆ ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳಿರುತ್ತೆ, ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಹಾಗೆ ಒತ್ತಕ್ಷರಗಳನ್ನು ನೀಟಾಗಿ ಉಚ್ಚಾರಣೆ ಮಾಡಬೇಕು. ಸ್ವಾತಂತ್ರ್ಯ ಅಲ್ಲಿ ಒತ್ತಕ್ಷರಗಳು ಜಾಸ್ತಿ ಇದೆ, ಹಾಗಾಗಿ ಅದ್ರ ಕಡೆ ನಾವು ಗಮನ ಕೊಟ್ಟು ಹೇಳಬೇಕು. ಯಾವಾಗ ನಾವು ಪದಗಳ ಉಚ್ಚಾರಣೆನ ಸರಿಯಾಗಿ ಮಾಡ್ತೀವೋ ಆಗ ಆ ಪದಕ್ಕೆ ಒಂದು ಅರ್ಥ ಸಿಗುತ್ತೆ, ಹಾಗೆ ಕೇಳುವವರಿಗೂ ಹಿತವಾಗಿರುತ್ತೆ. ಹಾಗಾಗಿ ನಾವು ಭಾಷಣನ ಬರೀ ಕಂಠಪಾಠ ಅಂದರೆ ಬಹೆಟ್ ಮಾಡದೆ ಅಲ್ಲಿರುವ ಸಾಲುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿಬೇಕು. ಅರ್ಥ ಮಾಡ್ಕೊಂಡು ಕಲಿತಾಗ ನಮಗೆ ತುಂಬ ಈಸಿ ಅನಿಸುತ್ತೆ. ಅದೇ ನೀವು ಬಾಹೆಟ್ ಮಾಡಿದಾಗ ಅಂದರೆ ಕಂಠಪಾಠ ಮಾಡಿದಾಗ ಮಧ್ಯದಲ್ಲಿ ಮರ್ತೋಗೋ ಚಾನ್ಸಸ್ ಇರುತ್ತೆ, ಗಡಿಬಿಡಿ ಇರುತ್ತೆ. ನಾವು ಅರ್ಥ ಮಾಡಿಕೊಂಡಾಗ ಹೇಗೆ ಬೇಕಾದರೂ ಆರಾಮಾಗಿ ನಾವು ಭಾಷಣನ ಮಾಡ್ಬೋದು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಕಂಟಿನ್ಯೂಟಿ ಅಂದರೆ ನಿರಂತರತೆ. ಈಗ ಸ್ವಾತಂತ್ರ್ಯ ಭಾಷಣನ ನಾವು ಮಾಡುವಾಗ ಅಲ್ಲಿ ಕೆಲವು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಹೀಗೆ ಸಾಕಷ್ಟು ವ್ಯಕ್ತಿಗಳ ಹೆಸರುಗಳನ್ನು ನಾವು ಹೇಳ್ತೀವಿ. ನೀವು ಭಾಷಣ ಮಾಡುವಾಗ ಒಂದೊಂದ್ಸರಿ ಏನಾಗುತ್ತೆ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತೀರಾ, ಭಗತ್ ಸಿಂಗ್ ಅನ್ನೋದು ಮರ್ತೋಗುತ್ತೆ. ಆಗ ಏನು ಮಾಡಬೇಕು ಅಂದರೆ ನೀವು ಕಾನ್ಫಿಡೆಂಟ್ ಆಗಿದ್ದು ಅದನ್ನು ಕಂಟಿನ್ಯೂ ಮಾಡಬೇಕು. ಭಗತ್ ಸಿಂಗ್ ಅಂತ ಮರ್ತೋದಾಗ ಇನ್ನು ಅನೇಕ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅಂತ ಕಂಟಿನ್ಯೂ ಮಾಡಬೇಕು. ಅಲ್ಲಿ ನೀವು ನೆರೆದಿರುವಂತಹ ಯಾರಿಗೂ ಗೊತ್ತಿರಲ್ಲ, ನೀವು ಈ ಪಾಯಿಂಟ್ನೇ ಹೇಳ್ತೀರಾ, ಈ ಪಾಯಿಂಟ್ನೇ ಹೇಳಲೇಬೇಕು ಅಂತ ನೀವು ಕಲ್ತ್ಕೊಂಡು ಬರ್ತೀರಾ ಅಂತ ಗೊತ್ತಿರಲ್ಲ. ಹಾಗಾಗಿ ಯಾವ್ದಾರು ವ್ಯಕ್ತಿಗಳ ಹೆಸರನ್ನು ಮರ್ತಿದ್ರು ಇನ್ನೂ ಅನೇಕರು ಅಂತ ನಾವು ಕಂಟಿನ್ಯೂ ಮಾಡಿ ನಿರಂತರತೆಯನ್ನು ಕೊಟ್ಟು ಭಾಷಣನ ಮುಂದುವರಿಸಬೇಕು. ನೆಕ್ಸ್ಟ್ ನಾಲ್ಕನೇದು ಧ್ವನಿ ಮತ್ತು ವೇಗ. ಆಗಲೇ ಹೇಳಿದಾಗೆ ಪದಗಳಲ್ಲಿ ಏರಿಳಿತಗಳಿರಬೇಕು. ಧ್ವನಿ ಕೇಳುಗರಿಗೆ ಖುಷಿ ಕೊಡೋ ಥರ ಇರಬೇಕು. ತುಂಬ ಜೋರಾಗಿ ಹೇಳಿದಾಗ ಅಯ್ಯೋ ಕೇಳೋಕ್ಕಾಗಲ್ಲ ಅಂತಾರೆ, ತುಂಬ ಸ್ಲೋ ಆಗಿ ಹೇಳಿದ್ರೆ ಕೇಳಿಸ್ತಾನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಆ ವಾತಾವರಣ ಎಷ್ಟು ದೊಡ್ಡದಾಗಿದೆ ಚಿಕ್ಕದಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಧ್ವನಿಯನ್ನು ಸರಿದೂಗಿಸ್ಬೇಕು. ಮತ್ತು ವೇಗನೂ ಅಷ್ಟೇ, ತುಂಬ ಫಾಸ್ಟಾಗಿ ಹೇಳಬಾರ್ದು, ಹಾಗೆ ತುಂಬ ಸ್ಲೋ ಆಗಿ ತುಂಬ ವೇಗವಾಗಿ ಕೂಡ ಭಾಷಣ ಮಾಡಬಾರ್ದು, ಹಾಗೆ ತುಂಬ ಸ್ಲೋ ಆಗಿ ಕೂಡ ಭಾಷಣ ಮಾಡಬಾರ್ದು. ಅಲ್ಲಿ ಇರುವಂಥವ್ರಿಗೆ ಮೆಚ್ಚುಗೆ ಆಗುವಂತಹ ಭಾಷಣನ ನಾವು ಕೊಡಬೇಕಾಗುತ್ತೆ. ಹಾಗಾಗಿ ಪದಗಳ ಧ್ವನಿಯನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡುತ್ತಾ ವೇಗವನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಭಾಷಣ ಮಾಡಬೇಕು. ಮತ್ತು ಭಾಷಣ ಮಾಡುವಾಗ ನಾವು ಪ್ರೇಕ್ಷಕರ ಕಡೆ ಗಮನ ಕೊಡಬೇಕು. ಅಲ್ಲಿ ಯಾರ್ಯಾರು ನೆರೆದಿರ್ತಾರೆ, ನಿಮ್ಮ ಫ್ರೆಂಡ್ಸು, ಟೀಚರ್ಸು, ಪೇರೆಂಟ್ಸು ಎಲ್ಲರೂ ಇದ್ದರೆ ಅವ್ರ ಕಡೆ ಎಲ್ಲ ಗಮನ ಕೊಟ್ಟು ನಾವು ಭಾಷಣ ಮಾಡಬೇಕು. ಭಾಷಣ ಮಾಡುವಾಗ ಎಲ್ಲೋ ಗೋಡೆ ನೋಡೋದು ಇನ್ನೆಲ್ಲೋ ನೋಡೋದು ನೋಡ್ಕೊಂಡು ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಹಾಗಾಗಿ ಭಾಷಣ ಮಾಡುವಾಗ ಯಾರೆಲ್ಲ ನೆರೆದಿರ್ತಾರೆ ಅಲ್ಲಿ ಅವರನ್ನು ಗಮನಿಸ್ಕೊಂಡು ಅವ್ರ ಕಡೆ ನೋಡಿಕೊಂಡು ನಾವು ಭಾಷಣನ ಮಾಡಬೇಕು. ಮತ್ತು ಸಮಯದ ಮಿತಿ. ಫಸ್ಟ್ ನಾವು ಭಾಷಣ ಮಾಡೋಕ್ಕೂ ಮೊದಲೇ ಇಷ್ಟು ಸಮಯ ಮಾತಾಡಬೇಕು ಅಂತ ನಾವು
ಮಿತಿಯನ್ನು ಇಟ್ಕೊಂಡು ಅಥವಾ ಅವರೇ ಕೊಟ್ಟಿರ್ತಾರೆ ಆ ಮಿತಿಯೊಳಗೆ ನಾವು ಭಾಷಣನ ಮಾಡಬೇಕು. ಅಂದರೆ ಟೈಮ್ ಲಿಮಿಟನ್ನು ತಿಳ್ಕೊಂಡು ಭಾಷಣವನ್ನು ಮಾಡಬೇಕು. ಮತ್ತು ಕೊನೆಯಲ್ಲಿ ಸಮಾರೋಪ. ಈಗ ಸ್ವಾತಂತ್ರ್ಯ ಭಾಷಣ ಮಾಡ್ತಾ ಇದ್ರೆ ಕೊನೆಯಲ್ಲಿ ಸಮಾರೋಪನ ಕೊಡಬೇಕಾಗತ್ತೆ. ಅಂದರೆ ಹೀಗೆ ಹೋರಾಡಿದ ಅನೇಕ ನಾಯಕರನ್ನು ನಾವು ಸ್ಮರಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಹಾಗೆ ನಾವು ಏಕತೆಯಿಂದ ದೇಶವನ್ನು ಸ್ವಚ್ಛತೆಯಿಂದ ಮುನ್ನಡೆಸಬೇಕು. ಹೀಗೆ ಯಾವುದಾದರೂ ಒಂದು ಸಮಾರೋಪವನ್ನು ಕೊಟ್ಟು ಸ್ವಾತಂತ್ರ್ಯ ಭಾಷಣನ ಮುಗಿಸ್ಬೋದು. ಮತ್ತು ಕೊನೆಯದಾಗಿ ಧನ್ಯವಾದ. ಇಷ್ಟೊತ್ತು ನೀವು ಮಾಡಿರೋ ಭಾಷಣನ ಕೂತ್ಕೊಂಡು ಕೇಳಿರ್ತಾರಲ್ವಾ, ಅವ್ರ ಸಮಯನ ನಿಮಗೆ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂದರೆ ಧನ್ಯವಾದವನ್ನು ಹೇಳಿ ನಿಮ್ಮ ಪುಟ್ಟ ಭಾಷಣವನ್ನು ಮುಗಿಸ್ಬೇಕು. ಹೀಗೆ ಇನ್ನೇನು ಆಗಸ್ಟ್ 15 ಬರ್ತಿದೆ. ತುಂಬ ಜನ ಭಾಷಣ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ ನನ್ನ ಭಾಷಣಗಳಿಗೆ. ಹಾಗೆ ಆ ಭಾಷಣವನ್ನು ಕಲಿಯುತ್ತಾ ಸಿದ್ಧತೆಗಳನ್ನು ನಾನು ಇಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ ಆ ಥರ ನೀವು ಸಿದ್ಧತೆಯನ್ನು ಮಾಡಿಕೊಂಡು ಒಳ್ಳೆಯ ಭಾಷಣವನ್ನು ನೀವು ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್.